KGF ಫಿಲ್ಮ್ನ ನಂತರ ಮೇಕರ್ಸ್ ಯಾವಾಗ ಸಲಾರ್ ಮತ್ತು ಬಗೀರಾ ಫಿಲ್ಮ್ಗಳನ್ನು ಅನೌನ್ಸ್ ಮಾಡಿದ್ರು ಆಗ ಎಲ್ಲ ಫ್ಯಾನ್ಸ್ ಈ ಫಿಲ್ಮ್ಗಳೆಲ್ಲ KGF ಯೂನಿವರ್ಸ್ನ ಪಾರ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಜೊತೆಗೆ ಬೇರೆ ಬೇರೆ ತರಹದ ಥಿಯರೀಸ್ನ ಕೂಡ ಪ್ರೆಡಿಕ್ಟ್ ಮಾಡಿದ್ರು. ಬಟ್ ಫಸ್ಟ್ ಸಲಾರ್ ಆಯಿತು, ಈಗ ಬಗೀರಾ. ಮೇಕರ್ಸ್ ಆ ಎಲ್ಲ ಥಿಯರೀಸ್ ಮೇಲೆ ತಣ್ಣೀರೆರ್ಚಿದ್ದಾರೆ. ಎಸ್, ಬಗೀರಾ ಟೀಸರ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರ ಬರ್ಡೇ ಗಿಫ್ಟ್ ಆಗಿ ರಿಲೀಸ್ ಆಗಿದೆ. ಟೀಸರ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇದೊಂದು ನ್ಯೂ ಏಜ್ ಫಿಲ್ಮ್ ಅಂತ. ಸೊ ಇಲ್ಲಿ ಯಾವುದೇ ರೀತಿಯ KGF ಕನೆಕ್ಷನ್ ಇರಲ್ಲ. ಬಟ್ ಸಲಾರ್ ಟೀಸರ್ ಮತ್ತು ಟ್ರೇಲರ್ಗಿಂತ ಚೆನ್ನಾಗಿನೇ ಬಂದಿದೆ ಅಂತ ನನಗನ್ಸ್ತು. ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಟೀಸರ್ ಅಂತೂ ಆಸಮ್ ಆಗಿದೆ. ಆಕ್ಷನ್, BGM, ಎಕ್ಸಿಕ್ಯೂಷನ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಕಾಣ್ತಾ ಇದೆ. ಫಿಲ್ಮ್ನ ಸ್ಟೋರಿ ಮಾತ್ರ ಪ್ರಶಾಂತ್ ನಿಲ್ರದ್ದು. ಫಿಲ್ಮ್ನ ಡೈರೆಕ್ಟ್ ಮಾಡ್ತಾ ಇರೋದು ಸೂರ್ಯ ಅವರು. ಫಿಲ್ಮ್ನಲ್ಲಿ ಮುರಳಿ ಅವರದ್ದು ಪೊಲೀಸ್ ಕ್ಯಾರೆಕ್ಟರ್. ಪೊಲೀಸ್ ಲುಕ್ನಲ್ಲಿ ಖಡಕ್ ಆಗಿ ಕಾಣ್ತಾ ಇದ್ದಾರೆ. ಟೀಸರ್ನಲ್ಲಿ ಕಾರ್ ನಂಬರ್ನ ನೋಡ್ತಿದ್ರೆ K19 ಅಂದರೆ ಮಂಗಳೂರು ಕಡೆ ಈ ಸ್ಟೋರಿ ನಡೆಯುತ್ತೆ ಅನ್ಸುತ್ತೆ. ಅದಕ್ಕೆ ಪಾಸಿಟಿವ್ ಪಾಯಿಂಟ್ ಎಂಬಂತೆ ಯಕ್ಷಗಾನದ ಮಹಿಷಾಸುರ ಕ್ಯಾರೆಕ್ಟರ್ನ ತೋರಿಸಿರೋದು. ಮಂಗಳೂರು ಅಥವಾ ಕರಾವಳಿ ಭಾಗದ ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರುತ್ತೆ. ಜೊತೆಗೆ ಫಿಶ್ ಕಂಪ್ನಿ, ಸಮುದ್ರ, ಬೋಟ್, ಕಂಟೈನರ್ ಯಾರ್ಡ್ ಇದೆಲ್ಲ ನೋಡ್ತಿದ್ರೆ ಕನ್ಫರ್ಮ್ ಆಗುತ್ತೆ ಇದು ಕರಾವಳಿ ಕಡೆ ಫಿಶ್ ಅಥವಾ ಸಿ ರಿಲೇಟೆಡ್ ಮೂವಿ ಅಂತ. ಸಿ ರಿಲೇಟೆಡ್ ಅಂದಮೇಲೆ ಡೆಫಿನೆಟ್ಲಿ ಏನಾದರೂ ಇಲ್ಲೀಗಲ್ ನಡೀತಾ ಇರುತ್ತೆ. ಮುರಳಿ ಅವರು ಪೊಲೀಸ್ ಆದ್ರೂ ಜಸ್ಟಿಸ್ ಸಲುವಾಗಿ ಬಗೀರಾ ವೇಷ ಹಾಕಬೇಕಾಗುತ್ತೆ, ಐಡೆಂಟಿಟಿನ ಕವರ್ ಮಾಡಬೇಕಾಗುತ್ತೆ. ಅಂದರೆ ವಿಲನ್ ಖಡಕ್ ಆಗಿನೇ ಇರ್ತಾನೆ. ವಿಲನ್ ಮೇ ಬಿ ಪೊಲಿಟಿಷಿಯನ್ ಅಥವಾ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಅನ್ಸುತ್ತೆ. ಸೊ ಪೊಲೀಸ್ ನಮ್ಮ ಸೊಸೈಟಿಲಿ ಎಷ್ಟೇ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ರು ಸಿಸ್ಟಮ್ನ ಅಗೇನ್ಸ್ಟ್ ಹೋಗೋಕೆ ಆಗಲ್ಲ. ಇಲ್ಲಿ ಕೂಡ ಮುರಳಿ ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೈ ಕಟ್ಟಾಕ್ಬಹುದು. ಸೊ ಪೊಲೀಸ್ ಆಗಿ ಫೇಸ್ ಮಾಡೋಕೆ ಆಗದೆ ಅವರು ಬಗೀರನ ಅವತಾರದಲ್ಲಿ ವಿಲನ್ಗಳಿಗೆ ಮಣ್ಣು ಮುಗಿಸೋ ಕೆಲಸ ಮಾಡ್ತಾರೆ ಅನಿಸ್ತಾ ಇದೆ. ಅದೇನೇ ಇದ್ರೂ ಟ್ರೇಲರ್ ಬರೋ ತನಕ ವೇಟ್ ಮಾಡೋಣ, ಆಗ ಬೆಟರ್ ಆಗಿ ಸ್ಟೋರಿ ಅರ್ಥ ಆಗಬಹುದು. ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಬರುತ್ತೆ ಅಂತ. ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮುರಳಿ ಸರ್ ಅವ್ರಿಗೆ ಬರ್ಡೇ ವಿಶಸ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಬಗೀರಾ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.